ಮಂಗಲಿಂದ ಮಾನವ ಅಂತ ಹೇಳ್ತೀವಲ್ಲ ಅದೇ ಥರ ಆಗಿದೆ ಈಗ ನೋಡಿ. ನನ್ನ ಮಿರರ್ನ ಯಾವ ಥರ ಎಲ್ಲ ಮಾಡೋಕ್ಕಾಗುತ್ತೆ ಆ ಥರ ಎಲ್ಲ ಮಾಡಿಬಿಟ್ಟಿದೆ. ಧರ್ಮಸ್ಥಳಕ್ಕೆ ಬಂದಂಥ ಗಾಡಿ ಅಂದರೆ ಅವ್ರದ್ದು ಟೀಮ್ ಇರುತ್ತೆ, ಅವರಿಗೆ ಅವ್ರ ಬ್ಯಾಗು ಅದು ಇದೆಲ್ಲ ತೊಗೊಂಡೋಗುವಂಥ ಗಾಡಿ. ಮಾತಾಡಿಕೊಂಡು ಟೂ ವೀಲರಲ್ಲಿ ಹೋಗ್ತಾರೆ. ಅವರ ಏನು ಹೇಳೋದು ಹೇಳಿ. ಲೈಟ್ ನೋಡು ಆಟೋ ಮಾತ್ರ ಹಿಂದ್ಗಡೆಯಿಂದ ಬರ್ತವ್ರೆ. ಫುಲ್ಲು ಜಾತ್ರೆ, ಬಿಕ್ಕೋಡ್ ಜಾತ್ರೆ, ಫುಲ್ ಜನ ಸೇರೋರೆ. ಐಸ್ ಐಟಮ್ ನೋಡಿ, ಮಕ್ಳು ನೋಡಿದರೆ ಇಲ್ಲಿಂದ ಹೋಗೋಕ್ಕೆ ಬಿಡಲ್ಲ ಅವರು. ಗಾಡಿ ನೋಡಿ ಯಾವ ಥರ ಒತ್ತಿ ಹುರಿದಿದೆ ಅಂತೇಳಿ. ಯಾವಾಗ ಆಗಿರುತ್ತೆ ಏನು ಗೊತ್ತಿಲ್ಲ, ಫುಲ್ಲು ಬೆಂಕಿಗೆ ಒತ್ತಿ ಹುರಿದಿದೆ. ಬಳ್ಳಾರಿ ರಿಂಗ್ ರೋಡಲ್ಲಿ ನಾವು ಯಾವಾಗಲೂ ಸರ್ವಿಸ್ ರೋಡ್ ತಗೊಂಡು ಬಳ್ಳಾರಿ ಅಂಥದ್ದೆಲ್ಲ ಮಂತ್ರಾಲಯ ದೇವಸ್ಥಾನ ಇದು ಎಂಟ್ರೆನ್ಸ್ ಮಂತ್ರ. ನಾನು ರಾಯಚೂರಿಗೆ ಬಂದರೆ ಮಾಮೂಲಿಯಾಗಿ ಡೀಸೆಲ್ ಹಾಕುವಂಥ ಜಾಗ ಭಾರತ್ ಪೆಟ್ರೋಲ್ ಬಂಕ್. ಇಲ್ಲೋಗಿ ಡೀಸೆಲ್ ಎಲ್ಲ ಹಾಕೊಂಡು ಹೋಗೋಣ ಅಂತ ಹೇಳಿ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ರೋಡೆಲ್ಲ ಆಯಿತು, ಬಿಲ್ಲೆಲ್ಲ ಸಿಕ್ತು. ಮಂಗಳೂರು ಬೈಕಂಬಾಡಿಯಿಂದ ನಾನು ಹೊರಟೆ. ಯಾಕಂದರೆ ಮುಂದೆ ಹೋಗಿ ಶೋರೂಮಲ್ಲಿ ಹೋಗಿ ಡೆಪ್ಪೆಲ್ಲ ಫುಲ್ ಮಾಡಿಕೊಂಡು ಆಮೇಲೆ ಹೊರಡೋದು. ಲೈಟ್ ಲೋಡು, ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಈ ಸಲ ಲೋಡ್ ಕೊಟ್ಟಿರೋದು ಸಲಾವ್ ಟ್ರಾನ್ಸ್ಪೋರ್ಟ್ ಅಂತೇಳಿ ನಮ್ಮ ತಲಪಾಡಿ ಹತ್ರ. ತಲಪಾಡಿಯಲ್ಲಿ ಲಾಂಗೆಲ್ಲ ಲೋಡ್ ಮಾಡ್ತಾರೆ. ಖಂಡಿತ ಅವರ ನಂಬರ್ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾದರೂ ಮಂಗಳೂರು ಬಂದವರಿಗೆ ಕಾಲ್ ಮಾಡಿ, ಅವರು ಲೋಡ್ ಕೊಡ್ತಾರೆ. ಲೋಡ್ ಇದೆ ಅವ್ರ ಹತ್ರ. ಆಲ್ ಓವರ್ ಇಂಡಿಯಾ ಲೋಡಿಂಗ್ ಮಾಡ್ತಾ ಇರ್ತಾರೆ. ಜಾಸ್ತಿ ಕೇರಳ ಕಡೆ ಲೋಡ್ ಮಾಡ್ತಾರೆ. ಕೇರಳಕ್ಕೆ ಹೋಗೋರು ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಸಲಾವ್ ಟ್ರಾನ್ಸ್ಪೋರ್ಟ್ ಅಂತೇಳಿ ತಲಪಾಡಿಯಲ್ಲಿ. ನಮ್ಮ ಅರವಿಂದ್ ಮೋಟರ್ಸ್ ಟಾಟಾ, ನಮ್ಮದಂದರೆ ನಮ್ಮ ಗಾಡಿ ಟಾಟಾದಲ್ಲ, ಹಂಗಾಗಿ ನಮ್ಮ ಅರವಿಂದ್ ಮೋಟರ್ಸ್ ಅಂತ ಹೇಳಿರೋದು. ಇದು ಇವಾಗ ಡೆಪ್ಪು ಬೇಕು, ಡೆಪ್ಪಿಗೋಸ್ಕರ ಹೋಗ್ತಾ ಇದ್ದೀನಿ. ಸೆಕ್ಯೂರಿಟಿ ಏನು ಹೇಳ್ತಾರೆ, ಏನು ಕತೆ ನೋಡಬೇಕು. ಸರ್ ಡೆಪ್ಪು ನಮಸ್ತೆ, ಒಳಗೋಗ್ಲಾ? ಅವ್ರ ಪಾಪ ನೋಡಿಲ್ಲ ನೋಡ, ಡೆಪ್ಪಿಗೆ ಒಳಗೋಗಿ ಕೇಳಿದ್ರು. ಹೋಗೋದು ಒಳಗಡೆ. ಇಲ್ಲಿ ಎಂಟ್ರಿ ಏನು ಕತೆ ನೋಡ. ಒಳಗಡೆ ಬಿಟ್ಟರು ನೋಡ. ಇನ್ನು ಡೆಪ್ಪಿಗೆ ಕರೆಕ್ಟಾಗಿ ಇವಾಗ ಎಷ್ಟೊತ್ತಿಗೆ ಬಂದಿದ್ದೇನೆ ಅಂತ ಹೇಳಿದ್ರೆ ನೋಡ ಎಷ್ಟೊತ್ತು ಆಗ್ತದೆ ಅಂತೇಳಿ. ಡೆಪ್ಪಿಗೆ ಒಳಗೆ ಹೋದ ನಂತರ ಎಷ್ಟೊತ್ತು ಮಾಡ್ತಾರೆ ಏನು ಕತೆ ಅಂತ ನೋಡಬೇಕು. ಲೇಟ್ ಮಾಡ್ತಾರಾ, ಬೇಗ ಕೊಡ್ತಾರಾ? ತುಂಬಾ ಗಾಡಿ ಇದೆ ಇವತ್ತು ಶೋರೂಮಲ್ಲಿ. ಡೆಪ್ಪತ್ರ ಗಾಡಿ ಇಲ್ಲ. ಬೀಗಲ್ ಹಾಕೋರೆ, ಡೆಪ್ಪಿಗೆ ಬೀಗ ಹಾಕೋರೆ ನೋಡ. ಕಲ್ಲಡ್ಕ ಹತ್ರ ಮುಟ್ತಾ ಬಂದೆ. ಹೋಟೆಲ್ ಸಮುದ್ರ. ಇಲ್ಲಿ ಬೆಂಗಳೂರು ಬಸ್ಗಳು ಫುಲ್ಲು ಬಂದು ನಿಂತಿದೆ ಇವಾಗ. ಇನ್ನೊಂದೇ ಬರುತ್ತೆ ಬೆಂಗಳೂರು ಬಸ್ಗಳು ಹೋಗೋಂಥ ಹೊತ್ತು ನೋಡ. ನಮ್ದು ಲೈಟ್ ರೋಡ್, ಹಂಗಾಗಿ ಆರಾಮಾಗಿ ಹೋಗ್ಬೋದು. ಉಪ್ಪಿನಂಗಡಿಯಲ್ಲಿ ಹೋಗೋದು ನಾಷ್ಟ ಎಲ್ಲ ಮಾಡಿಕೊಂಡು ಆಮೇಲೆ ಬಿಡೋಣ. ಎಷ್ಟೊತ್ತು ಹೋಗೋಕ್ಕಾಗತ್ತೆ ಅಷ್ಟೊತ್ತು ಹೋಗೋಣ. ನಿದ್ದೆ ಎಲ್ಲಾದರೂ ಬಂದರೆ ಸೈಡ್ ಹಾಕಿ ನಿದ್ದೆ ಮಾಡೋಣ. ಸೋಮವಾರ ಬೆಳಿಗ್ಗೆ ಅನ್ಲೋಡಿಂಗು ನೋಡ, ತಲುಪ್ಬೋದು. ಸೋಮವಾರ ಬೆಳಿಗ್ಗೆ ಎಷ್ಟೊತ್ತಿಗೆ ತಲುಪ್ಬೋದು ಅಲ್ಲಿಗೆ. ಉಪ್ಪಿನಂಗಡಿಯಲ್ಲಿ ನಾಷ್ಟ ಎಲ್ಲ ಮಾಡಿ ನಾನು ಹೊರಟೆ. ಇವಾಗ ಅಷ್ಟೇ ಗುಂಡ್ಯ ಹತ್ರ ತಪ್ಪಾ ಬಂದೆ. ಶಿರಾಡಿ ಎಲ್ಲ ಪಾಸಾಗಿ ನಾನು ಹೋಗೋದಂದರೆ ಬಳ್ಳಾರಿ ಮೇಲೇ ಹೋಗೋಣ ಅಂತ ಪ್ಲ್ಯಾನು. ಬಳ್ಳಾರಿ ಹೋಗಿ ಬಳ್ಳಾರಿಯಿಂದ ನೇರ ರಾಯಚೂರು, ಜಡ್ಚಲ್ಲ, ಖಮ್ಮಾಮು, ರಾಜಮಂಡ್ರಿಯಿಂದ ನೇರ ವಿಶಾಖಪಟ್ಟಣ, ಶ್ರೀಕಾಕುಳಂ ಈ ರೂಟಲ್ಲಿ ಹೋಗೋದು ನಾನು. ಆ ಥರ ಮಾಡಿದ್ದೀನಿ. ನೋಡ್ಬೇಕು ಮತ್ತೆ ಯಾವ ಥರ ಆಗುತ್ತೆ ಅಂತೇಳಿ. ಟೋಲ್ ಚೂರು ಕಮ್ಮಿ ಆಗುತ್ತೆ, ಹಂಗಾಗಿ ಆ ರೂಟಲ್ಲಿ ಹೋಗೋಣ ಅಂತ ಪ್ಲ್ಯಾನು. ಗಾಡಿ ಹತ್ರ ಟ್ಯಾಂಕರ್ ಗಾಡಿ ಎಲ್ಲ ಸೈಡ್ ಮಾಡಿ ನಿದ್ದೆ ಮಾಡ್ತವ್ರೆ. ಎಲ್ಲ ಗಂಟೆ ಒಂದೂವರೆ ಆಗ್ತಾ ಬಂತಲ್ಲ, ಹಂಗಾಗಿ ಎಲ್ಲರೂ ನಿದ್ದೆ ಮೂಡಿ. ಇವಾಗ ನಾವು ನೋಡೋಣ, ಎಲ್ಲಾದರೂ ಹೋಗಿ ಸೈಡ್ ಹಾಕಿ ನಿದ್ದೆ ಮಾಡಿ ಆಮೇಲೆ ಬಿಡೋಣ. ಅಂದರೆ ಆರಾಮಾಗಿ ಹೋಗೋದಲ್ಲ ಅಂತೇಳಿ. ಗುಡ್ ಮಾರ್ನಿಂಗ್ ಗುಂಡ್ಯ. ರಾತ್ರಿ ಬಂದು ನಿದ್ದೆ ಮಾಡಿದೆ. ಬೆಳಿಗ್ಗೆ ಅಷ್ಟರಲ್ಲಿ ಕೋತಿಗಳ ಹಾವಳಿಯಿಂದ ನನಗೆ ಎಚ್ಚರ ಆಯಿತು. ನೋಡಬೇಕಾದ್ರೆ ಗಾಡಿ ಮೇಲೆಲ್ಲ ಕೋತಿ ಕೂತಿದೆ ನೋಡಿ. ಮಂಗಲಿಂದ ಮಾನವ ಅಂತ ಹೇಳ್ತೀವಲ್ಲ ಅದೇ ಥರ ಆಗಿದೆ ಈಗ ನೋಡಿ. ನನ್ನ ಮಿರರ್ನ
ಯಾವ ಥರ ಎಲ್ಲ ಮಾಡೋಕ್ಕಾಗುತ್ತೆ ಆ ಥರ ಎಲ್ಲ ಮಾಡಿಬಿಟ್ಟಿದೆ. ಸೆಟ್ ಮಾಡಬೇಕಂದ್ರೆ ನಾನು ಗುಂಡಿ ಹತ್ರ ಬಂದು ನಿದ್ದೆ ಮಾಡಿ ಇವಾಗ ಬೆಳಿಗ್ಗೆ ಅಷ್ಟಿಗೆ ಒಳ್ಳೆ ನಿದ್ದೆ ಆಯಿತು. ಬೆಳಿಗ್ಗೆ ಗುಂಡ್ಯದಿಂದ ಬಿಟ್ಟೆ ಅಂದರೆ ನಿದ್ದೆ ಗಂಡಲ್ಲಿ ಓಡಿಸೋದು ಬೇಡ ಅಂತೇಳಿ ನಿದ್ದೆ ಮಾಡಿದೆ. ಶಿರಾಡಿ ಘಾಟಿ ಬೆಳಿಗ್ಗೆ ಎತ್ತಾನ ಅಂತೇಳಿ ನಿದ್ದೆ ಮಾಡಿದ ಒಂಚೂರು ಜಾಸ್ತಿ ಆಯಿತು. ಗಂಟೆ 8:30 ಆದದ್ದು ಗೊತ್ತೇ ಆಗಿಲ್ಲ. ಇವತ್ತು ಯಾಕಪ್ಪ ಶಿರಾಡಿ ಘಾಟಿ ಇಷ್ಟು ಬ್ಲಾಕು ಕೊಂಡ್ಕೊಂಡು ಹೋಗ್ತಾ ಇದೆ, ವಿಷಯ ಏನಿಲ್ಲ. ಶಿವರಾತ್ರಿ ಹೀಗಾಗಿ ಧರ್ಮಸ್ಥಳಕ್ಕೆ ಲಕ್ಷಾಂತರ ಜನ ಬರ್ತಾರೆ, ಹಾಗೆ ಹೋಗ್ತಾರೆ. ಅದರ ಪ್ರಯುಕ್ತ ಘಾಟ್ ಸೆಕ್ಷನೆಲ್ಲ ಸ್ವಲ್ಪ ರಶ್ಶು ನೋಡಿ, ಗಾಡಿಗಳೇ ತುಂಬಾ ಇದೆ ಶಿರಾಡಿ ಘಾಟಲ್ಲಿ. ನೋಡಿ ಎಲ್ಲ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮೊನ್ನೆಯಿಂದಲೇ ಬರ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಜನ ಕಮ್ಮಿ. ಮೊನ್ನೆ ಆದರೆ ಫುಲ್ಲು ರಶ್ ಇತ್ತು ಶಿರಾಡಿ ಘಾಟಲ್ಲಿ, ಚಾರ್ಮಾಡಿ ಘಾಟಲ್ಲಿ, ಬಿಸ್ಲೆ ಘಾಟಲ್ಲಿ, ಎಲ್ಲ ಘಾಟ್ ಸೆಕ್ಷನಲ್ಲೂ ನಡ್ಕೊಂಡು ಬರೋರು ಪಾದಯಾತ್ರೆ. ಇವತ್ತೇನು ಕಮ್ಮಿ ಇದೆ. ಇದೆಲ್ಲ ಧರ್ಮಸ್ಥಳಕ್ಕೆ ಬಂದಂಥ ಗಾಡಿ ಅಂದರೆ ಅವ್ರದ್ದು ಟೀಮ್ ಇರುತ್ತೆ, ಅವರಿಗೆ ಅವ್ರ ಬ್ಯಾಗು ಅದು ಇದೆಲ್ಲ ತೊಗೊಂಡೋಗಂಥ ಗಾಡಿ. ಅವರೆಲ್ಲ ಪಾದಯಾತ್ರೆಯಲ್ಲಿ ಬಂದು ಇವಾಗ ರಿಟರ್ನ್ ಹೋಗ್ತಾರೆ ನೋಡಿ. ಇದು ಸಕಲೇಶ್ಪುರ ಸಿಟಿ ಒಳಗಿಂದಾಗಿ ಅರಹಳ್ಳಿ, ಬಿಕ್ಕೋಡು, ಬೇಲೂರು ಆ ರೂಟಲ್ಲಿ ಹೋಗೋದು. ಹಂಗಾಗಿ ನಾನು ಸಕಲೇಶ್ಪುರ ಒಳಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಸಿಟಿ ಅಲ್ವಾ, ಟೂ ವೀಲರ್ನವರೆಲ್ಲ ಬರ್ತಾ ಇರ್ತಾರೆ, ನೋಡಬೇಕಾಗತ್ತೆ. ಇದು ಸಕಲೇಶ್ಪುರ ಮೈನ್ ಸಿಟಿ. ಮೊದಲೆಲ್ಲ ಇದೇ ರೂಟ್, ನಮಗೆ ಬೆಂಗಳೂರು ಹೋಗ್ಬೇಕಾದ್ರೆ ಇದೇ ರೂಟು. ಇವಾಗಲ್ಲ ಹೈವೇ ಆಗಿರೋದು. ಮೊದಲೆಲ್ಲ ಇದೇ ರೂಟಲ್ಲಿ, ಸಿಂಗಲ್ ರೂಟಲ್ಲೇ ಹೋಗ್ತಾ ಇದ್ದೀವಿ ನೋಡಿ. ಇವಾಗಲೇ ಇಷ್ಟು ಬ್ಲಾಕ್ ಇದೆ. ಮೊದಲೆಲ್ಲ ಹೆಂಗಿರ್ತಿತ್ತು ಹೇಳಿ, ಗಂಟೆ ಬ್ಲಾಕ್ ಆಗ್ತಾಯಿತ್ತು ಈ ರೂಟಲ್ಲಿ ನೋಡಿ. ಗಾಡಿಗಳೆಲ್ಲ ರಸ್ತೆಯಲ್ಲೇ ನಿಲ್ಲಿಸೋದು, ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಲ್ಲ ಇಲ್ಲಿ, ಹಂಗಾಗಿ ರಸ್ತೆಯಲ್ಲೇ ನಿಲ್ಲಿಸ್ತಾರೆ ಗಾಡಿನ. ಅದು ಒಂದು ದಿವಸ ಒಂದು ಸೈಡ್ ಅಂತ ಹೇಳಿದೆ ಲೆಕ್ಕ. ಇವತ್ತು ಎಡ ಸೈಡ್ ಆದರೆ ಬಾಕಿ ದಿವಸ ಬಲ ಸೈಡು, ಒಂದು ದಿವಸ ಎಡ ಸೈಡು, ಒಂದು ಸೈಡ್ ಬಲ ಸೈಡು. ಮತ್ತು ಇಲ್ಲೊಬ್ಬ ಫೋನಲ್ಲಿ ಮಾತಾಡಿಕೊಂಡು ಟೂ ವೀಲರಲ್ಲಿ ಹೋಗ್ತಾನೆ. ಅವರ ಏನು ಹೇಳೋದು ಹೇಳಿ, ಫೋನ್ ಕಿವಿಯಲ್ಲಿದ್ದರೆ ಹಿಂದ್ಗಡೆಯಿಂದ ಗಾಡಿ ಬರುತ್ತಾ, ಮುಂದ್ಗಡೆ ಯಾರಾದರೂ ಹೋಗ್ತಾರಾ ಏನು ಗೊತ್ತಾಗಲ್ಲ. ಯೋಚನೆ ಪೂರ್ತಿ ಫೋನಲ್ಲಿರುತ್ತೆ. ಪೊಲೀಸವರು ಇಲ್ಲೇ ಇದ್ದಾರೆ. ಏನು ಚೆಕ್ಕಿಂಗು, ಕರ್ನಾಟಕ ಸರ್ಕಾರ, ಆರ್ ಟಿ ಒ. ಇದು ಅರ್ಕಲ್ಗೂಡಿಂದ ಬೇಲೂರು ಬರ್ತೀವಲ್ಲ ಆ ರಸ್ತೆ ತಂಪಾಗಿದೆ. ಪಕ್ಕದಲ್ಲಿ ತೋಟ, ಆಮೇಲೆ ಮರಗಿಡಗಳು, ಅದ್ರ ಮಧ್ಯೆ ರಸ್ತೆ. ತುಂಬ ಖುಷಿ ಆಗುತ್ತೆ ಇದ್ರಲ್ಲಿ ಬರ್ಬೇಕಾದ್ರೆ. ತಂಪಾಗುತ್ತೆ. ಎಷ್ಟೋ ಬಿಸಿಲಿದ್ರು ಇಲ್ಲಿ ಗೊತ್ತಾಗಲ್ಲ ನೋಡಿ. ಫುಲ್ ರೋಡಿಗೆ ಎರಡು ಕಡೆಯಿಂದ ಮರಗಿಡಗಳಾಗಿ ತಂಪಿದೆ, ಹೋಗೋಕ್ಕೊಂದು ಖುಷಿನೇ ಇರ್ತದೆ. ಈ ರೂಟಲ್ಲೂ ಆರ್ ಟಿ ಬರ್ತಾರೆ ಅಂದ್ಕೊಂಡಿರಲಿಲ್ಲ. ನೋಡ್ಬೇಕಾದ್ರಲ್ಲಿ ಆರ್ ಟಿ ಇದು ನಮ್ಮನ್ನು ನಿಲ್ಲಿಸಿಲ್ಲಪ್ಪ. ನಾವು ಅಂದರೆ ಲೈಟ್ ನೋಡಲ್ವ, ನಾವು ಆರಾಮಾಗಿ ಅಲ್ಲಿ ಬೇರೆ ಗಾಡಿನ ನಿಲ್ಲಿಸಿದಾಗ ಓವರ್ಟೇಕ್ ಮಾಡ್ಕೊಂಡು ಸೀದಾ ಬಂದುಬಿಟ್ಟೆ. ಲೈಟ್ ನೋಡು, ಆರ್ ಟಿ ಮಾತ್ರ ಹಿಂದ್ಗಡೆಯಿಂದ ಬರ್ತವ್ರೆ, ಬಂದು ನಿಲ್ಲಿಸ್ತಾರ ಏನೋ ಗೊತ್ತಾಗ್ತಾ ಇಲ್ಲ ನೋಡು. ಹೋದ್ರು, ಓವರ್ಟೇಕ್ ಮಾಡ್ಕೊಂಡು ಹೋದ್ರು ಆರ್ ಟಿ ಒ. ಇಲ್ಲೇನೋ ಜಾತ್ರೆ ಏನೋ ಇದೆ. ಇದು ಯಾವ ಊರಪ್ಪ ಅಂದರೆ ಬಿಕ್ಕೋಡಲ್ಲಿ ಫುಲ್ಲು ಲೈಟಿಂಗ್ಸ್ ಹಾಕೋರೆ. ಇವಾಗ ಕಾಣ್ತಾ ಇಲ್ಲ, ನೈಟ್ ಬರ್ಬೇಕಾದ್ರೆ ಕಾಣ್ಬೋದು. ಲೈಟಿಂಗ್ಸ್ ಹಾಕಿರೋದು ಕಾಣ್ತಾ ಇದೆ ಅಷ್ಟೇ. ಜಾತ್ರೆನೇ ಫುಲ್ಲು ಜಾತ್ರೆ, ಬಿಕ್ಕೋಡು ಜಾತ್ರೆ ಫುಲ್ ಜನ ಸೇರೋರೆ ನೋಡಿ. ಬಿಕ್ಕೋಡು ಜಾತ್ರೆ ಫುಲ್ ಜನ. ದೊಡ್ಡ ಗಾಡಿ ಸೈಡ್ ಹೋಗಿ ನಿಧಾನಕ್ಕೆ ಹೋಗ್ಬೇಕು ಅಷ್ಟೇ. ಅಂದರೆ ಎರಡು ಸೈಡು ಜನಗಳು ನಡ್ಕೊಂಡು ಹೋಗ್ತಾರೆ, ಅವ್ರ ಮಧ್ಯದಲ್ಲಿ ಹೋಗೋದು ನೋಡಿ. ಗಾಡಿಗಳು ಬರುತ್ತೆ ಅಂತ ಗೊತ್ತಿರುತ್ತೆ. ಊಟ ಐಸ್ ಐಟಮ್ ನೋಡಿ, ಮಕ್ಳು ನೋಡಿದರೆ ಇಲ್ಲಿಂದ ಹೋಗೋಕ್ಕೆ ಬಿಡಲ್ಲ ಅವರು. ಹತ್ತಗೊಳ್ಳಿ ಇದ್ದಗೊಳ್ಳಿ ಅಂತ ಹೇಳ್ಕೊಂಡು ಮಕ್ಳನ್ನ ಕರ್ಕೊಂಡು ಬಂದರೆ ದೊಡ್ಡವರಿಗೆ ಇಲ್ಲೇ ದೇವಸ್ಥಾನ, ಡೋಲ್ ಕುಣಿತ, ವಾದ್ಯ.
ಬೇಲೂರು, ಇದುವೇ ಬೇಲೂರು ನೋಡಿ, ಮುಖ್ಯ ರಸ್ತೆ ಬೇಲೂರು ಅಂತ ಇದೆ. ಕರ್ನಾಟಕ ಸಿಂಬಲ್ ಬಸ್ಸಲ್ಲಿ, ಕರ್ನಾಟಕದ ಬಸ್ಸಲ್ಲಿ ಕರ್ನಾಟಕ ಸಿಂಬಲ್ ಬೇಕೇ ಬೇಕಲ್ಲ. ಇವಾಗ ಬಸ್ಸಲ್ಲೆಲ್ಲ ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ ಇರ್ತಿತ್ತು, ಅದನ್ನೆಲ್ಲ ತೆಗೆದು ಬಿಸಾಡ್ತಾರೆ. ತುಂಬ ರೀಲ್ಸಲ್ಲಿ ನೋಡಿದ್ವಿ ನಾವು. ಹಾಸನ, ಕಡೂರು ಹಾಸನ ಇದರಲ್ಲಿ ಬಾಕಿಯಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಲ್ಲವನ್ನು ತೆಗಿತಾರೆ ನೋಡಿ. ಇದರಲ್ಲಿ ಬಾಕಿ ಇದೆ, ಒಂದೊಂದು ಬಸ್ಸಲ್ಲಿ ಬಾಕಿ ಇದೆ, ಒಂದೊಂದು ಬಸ್ಸಲ್ಲೆಲ್ಲ ತೆಗೆದವ್ರೆ. ಮಿಕ್ಕ ಬಸ್ಗಳಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ತೆಗೆದವ್ರೆ. ವಿಮಲ್ಲು, ಚಪ್ಪಲಿ ಇದ್ದು ಎಲ್ಲ ಹಾಕಿದ್ರಲ್ಲ, ಅದರಲ್ಲೆಲ್ಲ ತೆಗೆದವ್ರೆ. ಬಂದ್ಬಿಡ್ತೆ, ಇಲ್ಲಿ ಹೋಟೆಲ್ ಇದೆ, ಒಂದು ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತೇಳಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹೋಟೆಲ್. ಕಳೆದ ಸರಿ ಟೀ ಕುಡಿಯೋಕೆ ನಿಂತಿದ್ದೆ ಇಲ್ಲಿ. ನನ್ನ ಹಗ್ಗಲ್ಲ ಸ್ವಲ್ಪ ಲೂಸ್ ಆಗಿ ಥರ ಕಾಣ್ತಾ ಇದೆ ನೋಡೋಣ. ಇಂದ ಚಳ್ಳಿಕೆರೆ ಬರುವಂಥ ರಸ್ತೆ ಇದು, ಹೈವೇ. ಇನ್ನು ಟೋಲ್ ಸ್ಟಾರ್ಟ್ ಆಗುತ್ತೆ, ಬಳ್ಳಾರಿ ತನಕ ಟೋಲ್ ಇದೆ ಈ ರೂಟಲ್ಲಿ ನೋಡಿ. ಇವಾಗ ಹುಲಿಯಾರಿಂದ ಚಳ್ಳಿಕೆರೆ ಯಾವ ಥರ ಇದೆ ಹೈವೇ, ಸಖತ್ತಾಗಿದೆಯಲ್ಲ. ಇಂಥ ರೋಡಲ್ಲೆಲ್ಲ ಹೋದರೆ ಸ್ವಲ್ಪ ಮೈಲೇಜ್ ಆದರೂ ಸಿಗುತ್ತೆ ಗಾಡಿಗಳಿಗೆ. ಅಂದರೆ ಒಳಗಿನ ರಸ್ತೆಯಲ್ಲೇ ಹೋಗೋದು ಈ ಸಲ, ಯಾಕಂದರೆ ಬಾಡಿಗೆ ತುಂಬ ಕಮ್ಮಿಗೆ ಬಂದಿದ್ದೀನಿ. ಏನು ವರ್ಕೌಟ್ ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆದಷ್ಟು ಏನಾದರೂ ಓನರಿಗೆ ಒಳ್ಳಿ, ನನಗೂ ಒಳ್ಳಿ ಅಂತ ಹೇಳಿ ಇಂಥ ರೂಟ್ಗಳನ್ನೆಲ್ಲ ಇಟ್ಕೊಂಡು ಬಂದಿದ್ದೀನಿ. ಬಿಸಿಲು ಇದೆ, ಆಮೇಲೆ ಅಷ್ಟೇ ನಮ್ಮೂರ ಥರ ಬಿಸಿಲಿದ್ರೆ ಉರಿಯಲ್ಲ, ಒಂದೊಂದು ಅದಾ ಬಿಸಿಲು ಅಂತ ಹೇಳ್ತೀಯಲ್ಲ ಆ ಥರ. ಗಾಡಿ ನೋಡಿ ಯಾವ ಥರ ಒತ್ತಿ ಉರಿದಿದೆ ಅಂತೇಳಿ. ಯಾವಾಗ ಆಗಿರುತ್ತೆ ಏನು ಗೊತ್ತಿಲ್ಲ, ಫುಲ್ಲು ಬೆಂಕಿಗೆ ಒತ್ತಿ ಉರಿದಿದೆ ಗಾಡಿ. ಇವಾಗ ತುಂಬ ಗಾಡಿಗಳು ಈ ಥರ ಒಂದೊಂದು ಬೆಂಕಿ ಆಹುತಿಗೆ ಬಲಿ ಆಗ್ತಾ ಇದೆ ಗಾಡಿಗಳೆಲ್ಲ. ಅಂದರೆ ಇವಾಗ ಸೆನ್ಸರ್ ಇದ್ದ ಗಾಡಿಗಳಾದ ಕಾರಣ ಒಂದೊಂದು ಗಾಡಿ ಆ ಥರ ಎಲ್ಲ ಆಗುತ್ತೆ. ಇದು ನಮ್ಮ ಬಳ್ಳಾರಿ ಅಂದರೆ ಚಳ್ಳಕೆರೆ ಬಳ್ಳಾರಿ ರೂಟಲ್ಲಿ ಆಗಿರುವಂಥ ಇದು ಗಾಡಿ ಬೆಂಕಿ ಹತ್ತಿದ್ದು ಈ ಹೈವೇಯಲ್ಲಿ. ತುಂಬ ಗಾಡಿಗಳಾಯಿತು, ನಾವು ನೋಡೋ ಅಷ್ಟರಲ್ಲಿ ತುಂಬ ಗಾಡಿಗಳು ನನಗೆ ಲೈನಲ್ಲಿ ಈ ಥರ ಬೆಂಕಿಗೆ ಆಹುತಿ ಆಗಿರುವಂಥ ಗಾಡಿಗಳು ತುಂಬ ಸಿಕ್ಕಿದೆ. ಈ ಬಳ್ಳಾರಿ ಹೈವೇಯಲ್ಲಿ ಡಿವೈಡರ್ ಮಧ್ಯೆ ಹೂವಿನ ಗಿಡ, ತುಂಬಾ ಹೂವಿನ ಗಿಡ ಇದೆ ನೋಡಿ, ಕಾಣ್ತಾ ಇದೆಯಲ್ಲ, ಲೈನಿಗೆ ಹೂವಿನ ಗಿಡ ಇದು. ಬಳ್ಳಾರಿ ಮತ್ತು ಚಳ್ಳಕೆರೆ ಹೈವೇಯಲ್ಲಿ ಈ ಥರ ಒಂದು ಮಾಡೋರೆ. ಸಾಯಂಕಾಲ ಹೊತ್ತಿಗೆ ಹೋಗ್ಬೇಕಾದ್ರೆ ಇವಾಗಲೇ ಚಳಿ ಸ್ಟಾರ್ಟ್ ಆಗಿದೆ. ಚಳಿ ಅಂದರೆ ಲೈಟಾಗಿ ಏನು ತಂಪು ಗಾಳಿ ಬರ್ತಾ ಇದೆ. ಬಳ್ಳಾರಿ ನೋ ಎಂಟ್ರಿ ಅಂತ ನೋಡಬೇಕು, ಇಲ್ಲಾಂದರೆ ಬೈಪಾಸ್ ಮೇಲೆ ಹೋಗೋಕ್ಕಾಗತ್ತೆ ಅಂತ. ಇವಾಗ ರೋಡ್ ರೆಡಿ ಆಗಿದೆ ಅಂತ ಹೇಳೋರೆ, ಆದರೆ ಬೈಪಾಸ್ ಮೇಲೆ ಹೋಗೋದಿಲ್ಲ ಅಂದರೆ ನೈಟ್ ಬಳ್ಳಾರಿ ಸಿಟಿ ಎಂಟ್ರಿ ಮಾಡಿ ಹೋಗೋದು. ಬಂತಿದ್ದು ಸಾಯಂಕಾಲ ಆಗೋಗ ಬಳ್ಳಾರಿ ಹತ್ರ ಮುಟ್ತಾ ಬಂದೆ. ಇನ್ನು ಬಳ್ಳಾರಿ ಸಿಟಿ ಮಾತ್ರ ನೋ ಎಂಟ್ರಿ, 11 ಗಂಟೆ ನಂತರ ಬಿಡೋದು. ಅದಕ್ಕೋಸ್ಕರ ಬೈಪಾಸಲ್ಲಿ ಹೋಗೋಣ. ಬೈಪಾಸಲ್ಲಿ ಹೋದರೆ ನೇರವಾಗಿ ಹೋಗ್ಬೋದು. 11 ಗಂಟೆಗೆಲ್ಲ ರಾಯಚೂರು ಪಾಸ್ ಮಾಡ್ಬೋದು. ಆಮೇಲೆ ಜಡ್ಚಳದಿಂದ ಖಮ್ಮಂ ಹೋಗ್ಬೋದಲ್ಲ ಸೂರ್ಯಾಪೇಟೆ ರೋಡಲ್ಲಿ. ಹಾಗಾಗಿ ರಾತ್ರಿ ಹೋಗೋಣ, ಎಷ್ಟು ಹೋಗೋಕ್ಕಾಗತ್ತೆ ಅಷ್ಟು ಹೋಗೋದು. ಬಳ್ಳಾರಿ ಹತ್ರ ಮುಟ್ತಾ ಬಂದೆ. ನಾವು ಚಳ್ಳಕೆರೆಯಿಂದ ತಿಂದ ನಂತರ 3 ಟೋಲ್ ಸಿಗುತ್ತೆ, ಇದು ಲಾಸ್ಟ್ನೇ ಟೋಲು. ಈ ಟೋಲ್ ಪಾಸಾಗಿ ಹೋಗ್ಬೇಕು. ಈ ಟೋಲಲ್ಲಿ ಯಾವಾಗಲೂ ಕಿರಿಕಿರಿ ತಪ್ಪಿದ್ದಲ್ಲ ನನಗೆ. ಅಂದರೆ ತುಂಬ ಸಲ ಬಂದಾಗ ಇದೇ ಥರ ಆಗಿದೆ ಇಲ್ಲಿ ನೋಡು. ಇವತ್ತೇನಾಗುತ್ತೆ ಅಂತ ಗೊತ್ತಿಲ್ಲ. ಒಂದು ಗಾಡಿ ನಂಬರ್ ಹೊಡೀರಿ. ಹಾಂ, ಬ್ಯಾಲೆನ್ಸ್ ಇದೆ, ಗಾಡಿ ನಂಬರ್ ಹೊಡೀರಿ. ಬ್ಯಾಲೆನ್ಸ್ ಇದೆ, ಗಾಡಿ ನಂಬರ್ ಹೊಡೆದ್ರೆ ಬರುತ್ತೆ ಅಷ್ಟೇ. ಅವ್ರ ಮಾತಂದರೆ ನಾವೇನೋ ಫ್ರೀಯಾಗಿ ಹೋಗ್ತಾ ಇದೀವಲ್ಲ ಆ ಥರ ಮಾತಾಡ್ತಾರೆ. ಏನು ಮಾಡೋದು, ಅವ್ರ ಮಾತುಗಳನ್ನೆಲ್ಲ ನಾವು ಕೇಳಬೇಕಾಗತ್ತೆ. ಇಲ್ಲೊಂದು ಟೀ ಕುಡಿಯೋಣ, ಟೀ ಇದೆ, ಟೀ ಅಂಗಡಿ ಇದೆ, ಟೀ ಕುಡಿದು ಹೋಗೋಣ. ತುಂಬ ಹೊತ್ತಾಯಿತು, ಟೀ ಏನು ಕುಡಿಯೋದೆ, ಒಂದು ಟೀ ಕುಡಿಬೇಕು. ಟೋಲ್ ಹತ್ರ ನಿಲ್ಲಿಸಿ ನೋಡಬೇಕಾದ್ರೆ ಹಗ್ಗ 2-3 ಲೂಸ್ ಆಗಿದೆ. ಎಲ್ಲ ನೋಡ್ಕೊಂಡು ಒಂದು ಟೀ ಕುಡ್ಕೊಂಡು ಹೋಗೋಣ. ಬಳ್ಳಾರಿ ರಿಂಗ್ ರೋಡಲ್ಲಿ ನಾವು ಯಾವಾಗಲೂ ಸರ್ವಿಸ್ ರೋಡ್ ತೊಗೊಂಡು ಬಳ್ಳಾರಿ ಸಿಟಿ ಮೇಲೆ ಹೋಗೋದು. ಈ ಸಲ ಮಾತ್ರ ರಿಂಗ್ ರೋಡ್ ತೊಗೊಂಡು ಬೈಪಾಸ್ ಮೇಲೆ ಹೋಗೋಣ ಅಂತೇಳಿ. ಇದೆ ರಿಂಗ್ ರೋಡ್ ನೋಡಿ ಯಾವ ಥರ ಮಾಡೋರೆ. ಇಲ್ಲಾಂದರೆ ಸರ್ವಿಸ್ ರೋಡ್ ತೊಗೊಂಡು ಆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ರಿಂಗ್ ರೋಡ್ ಮೇಲೆ ಹಿಂಗೆ ಹೋಗೋದು. ಇದು ನೇರ ನಮ್ಮ ಅನಂತಪುರ ರೋಡಿಗೆ ಸೇರುತ್ತೆ ಇದು ಈ ರೋಡು. ಮುಂದ್ಗಡೆ ಹೋದರೆ RTO ಇದ್ದಾರೆ, RTO ಎಂಟ್ರಿ ಆಗಬೇಕು. ಇದು ಬಳ್ಳಾರಿ RTO. ಗಾಡಿ ನಿಲ್ಲಿಸಿ ಮಾಮೂಲಿ ಕೊಟ್ಟು
ಹೋಗ್ಬೇಕು. ಯಾವಾಗಲೂ ಇಲ್ಲಿ ರೋಡಲ್ಲೇ ಇರ್ತಾರೆ ಚೇರೆಲ್ಲ ಹಾಕೊಂಡು. ನಿಜವಾಗಿ ಚೇರ್ ಹಾಕೋದು ಆಫೀಸಲ್ಲಿ, ಇವ್ರು ಮಾತ್ರ ರೋಡಲ್ಲಿ ಹಾಕೋರು ಚೇರ್. ರೈಟ್ ಹೋದರೆ ಅನಂತಪುರ ಹೋಗುತ್ತೆ. ನಾವು ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು. ಲೆಫ್ಟ್ ತಗೊಂಡ್ರೆ ನಮಗೆ ಅದೋನಿ, ಮಂತ್ರಾಲಯ, ರಾಯಚೂರು ಹಂಗೆ ಹೋಗುತ್ತೆ. ಇದು ಸ್ಟ್ರೈಟ್ ಮಾತ್ರ ಅನಂತಪುರ. ನಾನು ಹೋಗಿ ಜಾಯಿಂಟ್ ಆಗೋ ರೋಟಿಗೆ ಸೇರುತ್ತೆ. ಅನಂತಪುರ ಕಡೆಯಿಂದ ಬಂದು ಸೇರ್ತೀವಲ್ಲ ಹೈದ್ರಾಬಾದಿ, ಅದೇ ರೋಟಿಗೆ ಸೇರುತ್ತೆ. ಸ್ಟ್ರೈಟ್ ಹೋಗ್ಬೇಕು. ಮಂತ್ರಾಲಯ 116 ಕಿಲೋಮೀಟ್ರ್ ಇಲ್ಲಿಂದ. ಜಾಗದಲ್ಲಿ ನಾನೊಂದು ಸಲ 3 ದಿವಸ ಗಾಡಿ ಇರಲಿತ್ತು. ಯಾಕಂದರೆ ವಾಟರ್ ಪಂಪ್ ಹೋದ ಟೈಮಲ್ಲಿ ಇಲ್ಲೇ ಗಾಡಿ ಸ್ಟಾಪ್ 3 ದಿವಸ. ಬಳ್ಳಾರಿ ಮೆಕ್ಯಾನಿಕ್ಕು ಮಹಿಮೆ. ಇದು ನಾವು ಬಳ್ಳಾರಿಯಿಂದ ಸಿಟಿ ಒಳಗಿಂದ ಬಂದರೆ ಈ ರೋಡಿಗೆ ಸೇರ್ತೀವಿ. ಇಲ್ಲಿ ಬಂದು ಸೇರೋದು. ನಾವಿಲ್ಲಿ ಸ್ಟ್ರೈಟ್ ಹೋಗ್ತೀವಿ. ಸ್ಟ್ರೈಟ್ ಹೋದರೆ ನಮ್ಮ ಪೊಲೀಸವರೆಲ್ಲ ಇದ್ದಾರೆ. ಏನು ಕತೆ ಗೊತ್ತಿಲ್ಲ, ಜಗಳ ಆಗಿದೆಯಾ ಏನೂ ಗೊತ್ತಿಲ್ಲ. ಪೊಲೀಸವರೆಲ್ಲ ರಸ್ತೆಯಲ್ಲೇ ಇದ್ರು. ಅದೋನಿ ಹತ್ರ ಮುಟ್ಬೇಕಾದ್ರೆ ಅದೋನಿ ದ್ವಾರ ಇದೆಯಲ್ಲ, ಆ ದ್ವಾರದಿಂದ ರೈಟ್ ತಗೊಂಡು ಬೈಪಾಸಲ್ಲಿ ಹೋದರೆ ಮಂತ್ರಾಲಯ ಹೋಗ್ಬಿಟ್ಟು ಮಂತ್ರಾಲಯದಿಂದ ರಾಯಚೂರು ನಾವು ಹೋಗುವಂಥ ರಸ್ತೆ. ಇವತ್ತೇನಪ್ಪ ಲೈಟಿನ ಬೆಳಕಿಗೆ ವಿಡಿಯೋ ಕ್ಲಿಯರಾಗಿ ಕಾಣ್ತಾ ಇಲ್ಲ, ಏನು ಅಂತ ಗೊತ್ತಿಲ್ಲ. ನೋಡ, ಮಂತ್ರಾಲಯ ಹೋಗ್ಬಿಟ್ಟು ಮಂತ್ರಾಲಯದಿಂದ ನಾವು ನೇರ ರಾಯಚೂರಿಗೆ ಹೋಗ್ಬೇಕು. ಗಂಟೆ 9:30 ಆಗ್ತಾ ಬಂತು. ಮಂತ್ರಾಲಯ, ಇದು ಮಂತ್ರಾಲಯ ರೋಡ್ ಯಾವ ತರ ಇದೆ ನೋಡಿ. ಮಂತ್ರಾಲಯ ರೂಟಲ್ಲಿ ಒಂದು ಟೋಲ್ ಇದೆ ಆಯ್ತಾ, 180 ರೂಪಾಯಿ, 180 160 ಒಂದು ಟೋಲ್ ಇದೆ. ಬೋರ್ಡಲ್ಲಿ ಇತ್ತು, ನೋಡಿದೆ. ಎಷ್ಟು ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಈ ರೂಟಲ್ಲಿ ಬರ್ತಾ ಇರೋದು. ಅಂದ್ರೆ ಆ ರೋಡು ಇನ್ನೊಂದು ಬೈಪಾಸ್ ರೋಡು ಕಂಪ್ಲೀಟ್ ಆಗಿ ಹೋಗಿದೆ. ಹಂಗಾಗಿ ಮಂತ್ರಾಲಯದ ಮೇಲೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫ್ರೆಂಡ್ ಹೇಳ್ದ. ಮಾಮೂಲಿಯಾಗಿ ಬರುವಂತ ಗಾಡಿ AOM ಗಾಡಿಯಲ್ಲಿರೋ ಫೋನ್ ಮಾಡಿ ಹೇಳಿದ್ರು. ಹಂಗಾಗಿ ಈ ರೂಟಲ್ಲಿ ಬಂದೆ. ನೋಡ್ಬೇಕು ಇಲ್ಲಿ ಟೋಲ್ ಎಷ್ಟು ಹೋಗುತ್ತೆ, ಏನ್ ಕತೆ ಅಂತ ಹೇಳಿ. ಮಂತ್ರಾಲಯ ದೇವಸ್ಥಾನ, ಇಲ್ಲಿಂದ ನಾವು ಲೆಫ್ಟಿಗೆ ಕಾಣ್ತದೆಯಲ್ಲ ಮಂತ್ರಾಲಯ ದೇವಸ್ಥಾನ. ಇದು ಎಂಟ್ರೆನ್ಸ್, ಮಂತ್ರಾಲಯ ದೇವಸ್ಥಾನ ಎಂಟ್ರೆನ್ಸ್. ಇಲ್ಲಿಂದ ಲೆಫ್ಟ್ ತಗೊಂಡು 8 ಕಿಲೋಮೀಟರ್ ಹೋಗ್ಬೇಕು. ಜನ ರಾತ್ರಿ ಇಲ್ಲ ಹಗಲಿಲ್ಲ, ಜನ ಫುಲ್. ಇಲ್ಲಿ ಎನಿ ಟೈಮ್ ಜನ ಇರ್ತಾರೆ. ಇಲ್ಲಿ ದೊಡ್ಡ ದೇವಸ್ಥಾನ ಅಲ್ಲ ಮಂತ್ರಾಲಯ. ನಮ್ಮ ಊರಿಂದೆಲ್ಲ ಬರ್ತಾ ಇರ್ತಾರೆ, ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ. ಇಷ್ಟು ಟೈಮಲ್ಲಿ ನಾನು ಹೈದ್ರಾಬಾದ್ ಬರ್ಬೇಕಾದ್ರೆ ಈ ರೂಟಲ್ಲಿ ಬಂದಿಲ್ಲ, ಇವತ್ತೇ ಬಂದಿರೋದು. ತುಂಬಾ ಸಲ ಹೈದ್ರಾಬಾದ್ ಬರ್ಬೇಕಾದ್ರೆ ಬೈಪಾಸ್ ಅದೋನಿ ಮೇಲೆ ಬರ್ತಾ ಇದೆ. ಈ ಸಲ ಮಂತ್ರಾಲಯ ಮೇಲೆ ಬರೋಣ ಅಂತ ಹೇಳಿ ಹಿಂಗ್ ಬಂದೆ. ಆ ರೂಟ್ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಈ ರೂಟಲ್ಲಿ ಬಂದೆ. ಫುಲ್ ಜನ. ಅಂತಿಂತು ರಾಯಚೂರ್ ಹತ್ರ ಮತ್ತೆ ಬಂದೆ. ರಾಯಚೂರ್ ಹತ್ರ ಡೀಸೆಲ್ ಎಲ್ಲ ಫುಲ್ ಮಾಡ್ಕೊಂಡು ಹೊರಡ್ಬೇಕು. ರಾಯಚೂರ್ ಹತ್ರ, ಇದು ರಾಯಚೂರು. ರಾಯಚೂರು ಸಿಟಿ ಕಾಣ್ತಾ ಇದೆಯಲ್ಲ. ಇಲ್ಲಿಂದ ಇನ್ನು ಜಡ್ಚಲ್ ತನಕ ಹೋಗ್ಬಹುದು. ನಿದ್ದೆ ಬಂದ್ರೆ ಅದ್ರ ಮಧ್ಯೆ ಎಲ್ಲಾದ್ರೂ ನಿದ್ದೆ ಬಂದ್ರೆ ಸೈಡ್ ಹಾಕಿ ನಿದ್ದೆ ಮಾಡೋದು. ರಾಯಚೂರು ಸಿಟಿ ಫುಲ್ ಫ್ಲಾಗ್ ಆಯ್ತಾ, ಕರ್ನಾಟಕ ಧ್ವಜ ನೋಡಿ. ಫುಲ್ ಸೈಡಿಗೆಲ್ಲ ಕಟ್ಟೋರೆ. ಏನ್ ಗೊತ್ತಿಲ್ಲ, ಏನಾದ್ರು ಪ್ರೋಗ್ರಾಮ್ ಇದೆಯಾ ಏನ್ ಗೊತ್ತಿಲ್ಲ. ಅಲ್ಲಲ್ಲಿ ಫ್ಲಾಗ್ ಇದೆ ಕರ್ನಾಟಕದ್ದು. ನಾನು ರಾಯಚೂರಿಗೆ ಬಂದ್ರೆ ಮಾಮೂಲಿಯಾಗಿ ಡೀಸೆಲ್ ಹಾಕುವಂತ ಜಾಗ ಭಾರತ್ ಪೆಟ್ರೋಲ್ ಪಂಪ್. ಇಲ್ಲಿ ಹೋಗಿ ಡೀಸೆಲ್ ಎಲ್ಲ ಹಾಕೊಂಡು ಹೋಗೋಣ ಅಂತ ಹೇಳಿ ಡೀಸೆಲ್ ಫುಲ್ ಮಾಡ್ಬೇಕು. ಇಲ್ಲಿ ಡೀಸೆಲ್ ಫುಲ್ ಮಾಡಿದ್ರೆ ನೋಡ್ಬೇಕು ಎಷ್ಟು ಕಿಲೋಮೀಟರ್ ತಲುಪುತ್ತೆ. ಅಲ್ಲಿ ತನಕ ಫುಲ್ ಸಾಕಾಗ್ತದ ಏನು ಅಂತ ಗೊತ್ತಿಲ್ಲ. ನೋಡ, ಎಷ್ಟರಲ್ಲಿ ಡೀಸೆಲ್? 92.21. ಡೀಸೆಲ್ ಎಲ್ಲ ಫುಲ್ ಮಾಡ್ಕೊಂಡು ನಾನು ಹೊರಟೆ ರಾಯಚೂರಿನಿಂದ ವಿಶಾಖಪಟ್ಟಣ ಕಡೆಗೆ. ನಿಮ್ಮ ಪ್ರೀತಿ ಸಹಕಾರ ಸದಾ ನನ್ನೊಂದಿಗೆ ಇರಲಿ ಅಂತ ಹೇಳ್ಕೊಂಡು, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇನೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಟಾಟಾ, ಬಾಯ್.